ಅವ್ರು ಹೇಳ್ತಾರಲ್ಲ, ಯಾರು ಬೇಕಂದ್ರೆ ಬಂದು ನಮ್ಮ ಮೋಸ ಮಾಡುವಷ್ಟು ನಾವು ಎಮೋಷ್ನಲ್ ಆಗೂ ಇರಬಾರ್ದಂತೆ. ಮತ್ತು ಮನುಷ್ಯರನ್ನು ಅಥವಾ ವ್ಯಕ್ತಿಗಳನ್ನು ಮೆಟೀರಿಯಲ್ ಆಗಿ ಥಿಂಕ್ ಮಾಡೋವಷ್ಟು ಮೆಟೀರಿಯಲಿಸ್ಟಿಕ್ ಆಗೂ ಇರಬಾರ್ದು ನಾವು. ಸೊ ಸಮ್ವೇರ್ ಆ ಮಧ್ಯದಲ್ಲಿ ಲೈನ್ ಹೇಳ್ಕೊಂಡು ಜೀವನ ಮಾಡಿ. ಈ ಕಡೆ ಪೂರ್ತಿ ಎಮೋಷ್ನಲ್ ಆಗಿ ಹೇಳ್ದಂಗೆ ಅದು ಪೂರ್ತಿ ನಾವು ಹಂಬಲ್ನೆಸ್ಸು ಅಂತ ಅಂದ್ಬಿಟ್ಟು ನಾವು ಹೋಗ್ತೀವಿ. ಬಟ್ ಆದರೆ ನಮ್ಮನ್ನು ಯಾರು ಬೇಕಾದ್ರೂ ಬಂದು ಮೋಸ ಮಾಡೋವಷ್ಟು ಹಂಬಲ್ ಆಗಿರೋದು ಬೇಡ. ಮತ್ತು ಏನು ಟ್ರಸ್ಟೇ ಇಲ್ದಲೆ, ಮನುಷ್ಯನ ಮೇಲೆ ಟ್ರಸ್ಟೇ ಇಲ್ದಲೆ ಬದುಕೋದನ್ನು, ಒಂಥರ ಯಾಂತ್ರಿಕವಾಗಿ ಬದುಕೋದನ್ನು, ಅದನ್ನು ಸರಿ ಇಲ್ಲ. ಅದು ಎರಡರ ಮಧ್ಯೆ ನಾವು ಎಲ್ಲದರಲ್ಲೂ ಅಷ್ಟೇ, ನೀವು ಏನೇ ತೊಗೊಂಡ್ರು ಎರಡರ ಮಧ್ಯೆ ಒಂದೊಂದು ಥಿನ್ ಲೈನ್ ಇದೆ ಅಂತ ಹೇಳ್ತೀವಿ. ಸೊ ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ಒಂದು ಥಿನ್ ಲೈನ್ ಇರುತ್ತೆ. ಮತ್ತು ಹೀಗೆ ಎಷ್ಟೊಂದು ಹೇಳ್ತಾ ಹೋಗ್ಬೋದು. ಫ್ರೆಂಡ್ಶಿಪ್ಗೂ ಲವ್ಗೂ ಒಂದು ಥಿನ್ ಲೈನ್ ಇರುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಆ ಕಡೆ ಹೋಗ್ತೀವಿ, ಒಂದು ಸ್ವಲ್ಪ ಈ ಕಡೆ ಬಂತು ಅಂದರೆ ಹಿಂಗೆ ಹೋಗ್ತಾ ಇರ್ತೀವಿ. ಸೊ ಹೀಗೆ ನೀವು ಆ ಥರ ಹೇಳ್ತಾ ಹೋಯ್ತು ಅಂದರೆ ಎಷ್ಟೊಂದು ಲೈನ್ ಎಲ್ಲಿ ಬೇಕೋ ಲೈನ್ ಹಾಕ್ಕೊಂಡು ಸೊ